ಸಣ್ಣ ಪುಟ್ಟ ತಪ್ಪುಗಳು ಕೌಟುಂಬಿಕ ವಿರಸಕ್ಕೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಮಗುವಿನಿಂದ ಒಂದಾಗಬೇಕಾದ ನಲಿಯಬೇಕಾದ ಮನಸ್ಸುಗಳು ಮುದುಡಿಕೊಳ್ಳುವುದನ್ನು ಕತೆ ಚಿತ್ರಿಸುತ್ತದೆ. ಇಡೀ ಅಖಂಡ ಭಾರತ ಹೇಗೆ ಡೆವಲಪ್ಮೆಂಟ್ ಆಯಿತೋ, ಬೆಳವಣಿಗೆಯನ್ನ ಕಾಣ್ತೋ, ಹಾಗೇನೆ ಅದ್ರೊಳಗಡೆ ಸೇರ್ಕೊಂಡಂತ ಈ ಗುರುಗಳ್ಳಿ ಎನ್ನುವಂತ ಗ್ರಾಮನೂ ಕೂಡ ಬೆಳವಣಿಗೆ ಆಯ್ತು ನೋಡಿ. ತುಕ್ಕೋಜಿ ಬಳಿಗೆ ಯಾವಾಗ್ಲೂ ಕೂಡ ಕಾಯಂ ಆಗಿ ಬರ್ತಿದ್ದವರು ಅಂತಂದ್ರೆ ಕಾಲೇಜಿನ ಹುಡುಗ ಮತ್ತು ಹುಡುಗಿಯರು. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ KB, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ವಿಶೇಷವಾಗಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ತುಕ್ಕೋಜಿ ಎನ್ನುವಂಥ ಕಥೆಯನ್ನು ಕುರಿತು ಮಾತನಾಡೋನಿದ್ದೀನಿ. ಬನ್ನಿ, ಮೊದಲು ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಕತೆಗಾರರ ಪರಿಚಯ. ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಅವರು ಮೂಡಿಗೆರೆಯಲ್ಲಿ ಕೃಷಿಕರಾಗಿದ್ದುಕೊಂಡೇ ತಮ್ಮ ಸೃಜನಶೀಲ ಬರವಣಿಗೆಗಳ ಮುಖೇನ ಜನಮನ್ನಣೆ ಗಳಿಸಿದವರು. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಇದರಲ್ಲ, KP ಪೂರ್ಣಚಂದ್ರ ತೇಜಸ್ವಿ ಅಂತ ಕರಿತೀವಿ. KP ಅಂದರೆ ಕುಪ್ಪಳ್ಳಿ ಪುಟ್ಟಪ್ಪ ಅಂತ ಅರ್ಥ. KP ಪೂರ್ಣಚಂದ್ರ ತೇಜಸ್ವಿ ಅವರು ಮೂಡಿಗೆರೆಯಲ್ಲಿ ಕೃಷಿಕರಾಗಿದ್ದುಕೊಂಡೇ ವ್ಯವಸಾಯವನ್ನ ಮಾಡಿಕೊಂಡೇ ತಮ್ಮ ಸೃಜನಶೀಲ ಬರವಣಿಗೆಗಳ ಮುಖೇನ ಜನಮನ್ನಣೆ ಗಳಿಸಿದವರು, ಪ್ರಸಿದ್ಧಿಯಾದವರು. ಇವರು ಕತೆ, ಕವನ, ಕಾದಂಬರಿ, ನಾಟಕ, ವಿಮರ್ಶೆ, ವಿಜ್ಞಾನ, ವೈಚಾರಿಕ ಲೇಖನ, ಪರಿಸರದ ಬಗ್ಗೆ ಮತ್ತೆ ಅನುವಾದ, ಹೀಗೆ ಸಾಹಿತ್ಯದ ಬಹುಪ್ರಕಾರಗಳಲ್ಲಿ ಕೃಷಿ ಮಾಡಿದವರು ಅಂತ. ಕತೆ ಬರಿತಿದ್ರು, ಕವನ ಬರಿತಿದ್ರು, ಕಾದಂಬರಿ ಬರಿತಿದ್ರು, ನಾಟಕವನ್ನ ಬರೆದ್ರು, ವಿಮರ್ಶೆ, ವಿಜ್ಞಾನ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ತಮ್ಮ ವ್ಯವಸಾಯ ಕೃಷಿಯನ್ನ ಮಾಡಿದ್ರು. ಇವರು ಸಾಹಿತ್ಯ ಕೃಷಿಯನ್ನ ಮಾಡಿದ್ರು. ವ್ಯವಸಾಯವನ್ನ ಮಾಡೋದ್ರ ಜೊತೆಗೆ ಸಾಹಿತ್ಯ ಕೃಷಿಯನ್ನು ಮಾಡುವಂತಹ ಹಂಬಲವನ್ನು ಇಟ್ಕೊಂಡಿದ್ರು. ಅದೇ ತರ ಮಾಡಿದ್ರು ಕೂಡ. ರಾಷ್ಟ್ರಕವಿ ಕುವೆಂಪು ಅವರ ಮಗನಾದ ಇವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಸೆಪ್ಟೆಂಬರ್ 8, 1938ರಂದು ಜನಿಸ್ತಾರೆ. ಯಾವುದೇ ಸಾಹಿತ್ಯ ಪಂಥಗಳಿಗೆ ಕಟ್ಟು ಬೀಳದ ಇವರು ಕತೆ, ಕಾದಂಬರಿ, ಪರಿಸರ ಮತ್ತು ವಿಜ್ಞಾನದ ವಿಸ್ಮಯಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಮಹತ್ವವೆನಿಸುವ ಕೃತಿಗಳನ್ನು ನೀಡಿದ್ದಾರೆ. ಹೌದು, ಕನ್ನಡ ಸಾಹಿತ್ಯಕ್ಕೆ ಹೊಸದು ಅನ್ನುವಂಥ, ಮಹತ್ವ ಅನ್ನಿಸುವಂಥ ಸಾಹಿತ್ಯ ಕೃತಿಗಳನ್ನು ಕೊಟ್ಟು ಬಹಳ ದೊಡ್ಡ ಹೆಸರನ್ನ ಮಾಡ್ಕೊಂಡು ಹೋದ್ರು. ಇವರು ಬರೆದಿರುವಂಥ ಕಾದಂಬರಿಗಳು ಕಾಡು ಮತ್ತು ಕ್ರೌರ್ಯ, ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸು, ಮಾಯಾಲೋಕ. ಇಷ್ಟು ಕಾದಂಬರಿಗಳು ಬಹಳ ಸೊಗಸಾಗಿದ್ದಾವೆ, ಓದಲೇಬೇಕು. ನಾವೇನಾದ್ರೂ ಸಾಹಿತ್ಯವನ್ನ ಮೊದಲ ಬಾರಿಗೆ ಓದ್ತಾ ಇದ್ರೆ, ನಾವು ಆರಂಭ ತೇಜಸ್ವಿಯವರಿಂದ ಮಾಡಿದ್ರೆ ಬಹುಶಃ ನಾವು ಗಟ್ಟಿ ಓದುಗರಾಗ್ತೀವಿ ಅಂತ ಅನಿಸುತ್ತೆ. ಕಾಡು ಮತ್ತು ಕ್ರೌರ್ಯ, ಕರ್ವಾಲೋ, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸು, ಮಾಯಾಲೋಕ, ಇಷ್ಟು ಕಾದಂಬರಿಗಳು ಕೂಡ ಅದ್ಭುತವಾಗಿದ್ದಾವೆ, ಸೊಗಸಾಗಿದ್ದಾವೆ, ಮೇಲೆ ಓದಿಸ್ಕೊಳ್ತವೆ. ಆಮೇಲೆ ನಮ್ಮ ಅರಿವಿನ ಎಲ್ಲೆಯನ್ನು ವಿಸ್ತರಿಸ್ತವೆ, ಆಲೋಚನಾ ಕ್ರಮವನ್ನು ಬದಲಾಯಿಸ್ತವೆ. ಬಹಳ ಸೊಗಸಾಗಿದೆ. ಕಥಾ ಸಂಕಲನಗಳು: ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು, ಕಿರಗೂರಿನ ಗಯ್ಯಾಳಿಗಳು ಅಂತ. ಅಬಚೂರಿನ ಪೋಸ್ಟ್ ಆಫೀಸು ಚೆನ್ನಾಗಿದೆ, ಹುಲಿಯೂರಿನ ಸರಹದ್ದು ಚೆನ್ನಾಗಿದೆ, ಕಿರಗೂರಿನ ಗಯ್ಯಾಳಿಗಳು ಕೂಡ ಬಹಳ ಸೊಗಸಾಗಿದೆ. ನಾಟಕ ಯಮಳ ಪ್ರಶ್ನೆ ಅನ್ನುವಂಥದ್ದು ಬಹಳ ಚೆನ್ನಾಗಿರುವಂಥ ನಾಟಕ. ಪ್ರವಾಸ ಕಥನ: ಅಲೆಮಾರಿ ಅಂಡಮಾನ್ ಮಹಾನದಿ ನೈಲ್ ಎನ್ನುವಂತಹ ಪ್ರವಾಸ ಕಥನವನ್ನು ಐತೆ. ಪ್ರವಾಸ ಕಥನ ಬಹಳ ಸೊಗಸಾಗಿದೆ. ಈ ಪ್ರವಾಸ ಕಥನವನ್ನು ಓದ್ಬಿಟ್ಟು ನಾನು ಅಂಡಮಾನ್ಗೆ ಹೋಗಬೇಕು ಅಂತ ಆಸೆ ಪಟ್ಟವನು. ಇದನ್ನು ಓದಿದ 15 ವರ್ಷಗಳ ತರುವಾಯ ನಾನು ಅಂಡಮಾನ್ಗೆ ಹೋಗಿದ್ದೆ. ಆದರೆ ಬಹಳ ಸೊಗಸಾಗಿದೆ. ಇವರು ಹೇಳಿದ್ದಂತಹ ಅದ್ಭುತಗಳು ಅಲ್ಲಿ ನೋಡಿದಾಗ ರೋಮಾಂಚಿತನಾದೆ ಕೂಡ. ಜೊತೆಗೆ ವಿಜ್ಞಾನ ಹಾಗೂ ಪರಿಸರಕ್ಕೆ ಸಂಬಂಧಿಯಾಗಿ ಪರಿಸರದ ಕತೆ, ಮಹಾಯುದ್ಧ, ಹಾರುವ ತಟ್ಟೆಗಳು ಮತ್ತು ಮಿಲೇನಿಯಂ ಸರಣಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಅಂತ. ಈ ಮಿಲೇನಿಯಂ ಸರಣಿ ಅನ್ನುವಂಥ ಭಾಗದಲ್ಲಿ ಅವರು ತಂದಿರುವಂತಹ ಅನುವಾದ ಕೃತಿಗಳೇನಿದೆ ಅವುಗಳು ಅಂತೂ ತುಂಬ ಸೊಗಸಾಗಿದ್ದಾವೆ ಅಂತ. ಅಣ್ಣನ ನೆನಪು ಇವರ ಅನುಭವ ಕಥನವಾಗಿದೆ. ಅಣ್ಣನ ನೆನಪು ಅನ್ನುವಂಥದ್ದು ಏಕಕಾಲದಲ್ಲಿ ತೇಜಸ್ವಿಯವರ ಆತ್ಮಕಥೆಯು ಕುವೆಂಪು ಅವರ ಜೀವನ ಚರಿತ್ರೆಯೂ ಆಗಿರುವಂತಹ ಒಂದು ವಿಶೇಷವಾದಂಥ ಕೃತಿ. ಅದು ಬಹಳ ಸೊಗಸಾಗಿದೆ. ಕುವೆಂಪು ಅವರನ್ನ ಇವರು ಅಣ್ಣ ಅಂತ ಕರೀತಿದ್ರು. ಅಣ್ಣನ ನೆನಪು ನನಗೆ ಹೇಗೆ ಬರ್ತಿತ್ತು, ತಂದೆಯವರ ನೆನಪು ಹೇಗೆ ಬರ್ತಿತ್ತು ಅನ್ನುವಂಥದ್ದನ್ನ ಬಹಳ ಸೊಗಸವಾಗಿ ತಮ್ಮ ಬಾಲ್ಯದ ಜೀವನವನ್ನೆಲ್ಲ ನೆನಪು ಮಾಡ್ಕೊಳ್ತಾ ಅದನ್ನು ಬರೆದಿದ್ದಾರೆ. ಬಹಳ ಸೊಗಸಾಗಿದೆ. ತೇಜಸ್ವಿಯವರ ಸಾಹಿತ್ಯ ಸಾಧನೆಗೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಪಂಪ ಪ್ರಶಸ್ತಿ ದಕ್ಕಿದೆ, ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಆಮೇಲೆ ಅಬಚೂರಿನ ಪೋಸ್ಟ್ ಆಫೀಸು, ತಬರನ ಕತೆ, ಕಿರಗೂರಿನ ಗಯ್ಯಾಳಿಗಳು ಹಾಗೂ ಕುಬಿ ಮತ್ತು ಇಯಾಲ ಚಲನಚಿತ್ರಗಳಾಗಿ ಪ್ರಸಿದ್ಧಿಯಾಗಿವೆ. ಅಬಚೂರಿನ ಪೋಸ್ಟ್ ಆಫೀಸನ್ನು ಮೊದಲುಗೊಂಡು ಕಿರಗೂರಿನ ಗಯ್ಯಾಳಿಗಳು ಬಹಳ ಇತ್ತೀಚೆಗೆ ಸುಮನಾ ಕಿತ್ತೂರು ಅನ್ನುವಂಥವ್ರು ಅದನ್ನು ನಿರ್ಮಾಣ ಮಾಡಿದ್ರು. ಬಹಳ ಸೊಗಸಾಗಿದೆ ಅದು. ಕುಬಿ ಮತ್ತು ಇಯಾಲ ಅನ್ನುವಂಥದ್ದು ಇವೆಲ್ಲವೂ ಕೂಡ ಚಲನಚಿತ್ರಗಳಾಗಿ ಹೆಸರನ್ನ ಮಾಡಿದರು. ಕನ್ನಡ ಸಾಹಿತ್ಯದಲ್ಲಿ ತಮ್ಮ ವಿಶಿಷ್ಟ ಛಾಪು ಮೂಡಿಸಿದ ಇವರು 2007ರಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅದು ಬಹಳ ಸಾಹಿತ್ಯ ಲೋಕಕ್ಕೆ, ವಿಮರ್ಶಾ ಲೋಕಕ್ಕೆ, ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಗೆ ಬಹಳ ದೊಡ್ಡ ನಷ್ಟ ಆಯಿತು ಅಂತ ನಾನು ಭಾವಿಸ್ಕೊಳ್ತೀನಿ. ಆ ನಷ್ಟವನ್ನು ಈಗಲೂ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಇನ್ನೆಂತೆಂಥ ಕೃತಿಗಳನ್ನು ಬರೀತಿದ್ರು ತೇಜಸ್ವಿ ಬದುಕಿದಿದ್ರೆ ಅಂತ ಅನ್ನಿಸ್ತದೆ. ಮುಂದಕ್ಕೆ ನೋಡೋಣ. ಆಶಯ. ತುಕ್ಕೋಚಿ ಎನ್ನುವಂಥ ಈ ಕತೆ ಇದೆಯಲ್ಲ, ಇದರ ಆಶಯ ಏನನ್ನ ಹೇಳಿಕೊಟ್ಟಿದೆ, ಯಾವ ಮೆಸೇಜನ್ನು, ಯಾವ ಸಂದೇಶವನ್ನು ನಮಗೆ ಕೊಡಲಿಕ್ಕಿದೆ. ಈಗ 2ನೇ ಚತುರ್ಮಾಸದ BCA ಮಕ್ಕಳು ಓದ್ತಾ ಇರುವಂಥ ಈ ಪದವಿ ಹಂತದಲ್ಲಿರುವಂಥ ಈ ಮಕ್ಕಳು ಈ ಕಥೆಯನ್ನು ಓದಿ ತಮ್ಮ ಅಂತರಂಗದಲ್ಲಿ ಧರಿಸ್ಕೊಳ್ಬಹುದಾದಂಥ ವಿಶೇಷವಾದಂಥ ತಿಳುವಳಿಕೆ ಏನು ಅಂತ ಮಾತಾಡ್ತಾರೆ. ನೋಡಿ, ಆಧುನಿಕತೆಯ ಆಕ್ರಮಣದಿಂದಾಗಿ ಹಳ್ಳಿಯ ಬದುಕಿನಲ್ಲಿ ಉಂಟಾದ ಆರ್ಥಿಕ ಸಾಮಾಜಿಕ ಪಲ್ಲಟಗಳು, ತಲ್ಲಣ ಮತ್ತು ವೈಪರೀತ್ಯಗಳು, ಹಳತು ವಸತುಗಳ ಮುಖಾಮುಖಿಯ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗುವ ಸವಾಲುಗಳು ಹಾಗೂ ವೈರುಧ್ಯಗಳು ದರ್ಜಿಯೊಬ್ಬನ ಕುಟುಂಬದ ಮೂಲಕ ಈ ಕಥೆಯಲ್ಲಿ ತೆರೆದುಕೊಳ್ಳುತ್ತವೆ. ಒಬ್ಬ ಟೈಲರ್, ತುಕ್ಕೋಚಿ ಎನ್ನುವನು ಒಬ್ಬ ಟೈಲರ್. ಆ ಟೈಲರಿನ ಬದುಕಿನ ಮೂಲಕ, ಆ ದರ್ಜಿಯ ಬದುಕಿನ ಮೂಲಕ ಒಂದು ಹಳ್ಳಿಯಲ್ಲಿ ಆಧುನಿಕತೆಯಿಂದಾದಂಥ ಎಲ್ಲ ಬದಲಾವಣೆಗಳು ಕೂಡ ನೇಪಥ್ಯದಲ್ಲಿ ತೆರೆದುಕೊಳ್ತಾ ಹೋಗುತ್ತೆ. ಕಥೆಯನ್ನು ಹೇಳುವುದರ ಮೂಲಕವೇ ಆ ಪ್ರಾದೇಶಿಕ ವಾತಾವರಣ ಪಡೆದುಕೊಂಡ ಬದಲಾವಣೆ ಪಲ್ಲಟಗಳನ್ನು ಕುರಿತು ಮಾತಾಡುತ್ತೆ. ಆ ಎಲ್ಲ ಪಲ್ಲಟಗಳು ಇವನ ಬದುಕಿನ ಮೇಲೂ ಹೇಗೆ ಪರಿಣಾಮ ಬೀರುತ್ತೆ, ಆಮೇಲೆ ಇವನ ಬದುಕು ಆ ಪಲ್ಲಟಗಳ ಮೇಲೆ ಹೇಗೆ ಹೊಂದ್ಕೊಳ್ತಾ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಇದು ಬಿತ್ತರ ಮಾಡುತ್ತೆ. ಸಣ್ಣ ಪುಟ್ಟ ತಪ್ಪುಗಳು ಕೌಟುಂಬಿಕ ವಿರಸಕ್ಕೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಮಗುವಿನಿಂದ ಒಂದಾಗಬೇಕಾದ, ನಲಿಯಬೇಕಾದ ಮನಸ್ಸುಗಳು ಮುದುಡಿಕೊಳ್ಳುವುದನ್ನು ಕತೆ ಚಿತ್ರಿಸುತ್ತದೆ. ಸಣ್ಣ ಪುಟ್ಟ ತಪ್ಪುಗಳನ್ನೂ ಕೂಡ ಕೌಟುಂಬಿಕವಾಗಿ ದೊಡ್ಡದು ಮಾಡಿಕೊಂಡು, ಕೌಟುಂಬಿಕ ವಿರಸವನ್ನ ಮಾಡಿಕೊಂಡು ಬದುಕೋದಿದೆಯಲ್ಲ, ಅದು ಅವಿವೇಕ ಅನ್ನುವಂಥದ್ದು ಕೂಡ ತುಕ್ಕೋಜಿಯ ಈ ಕತೆ ನಮಗೆ ತಿಳಿಸ್ತಾ ಹೋಗುತ್ತೆ. ಈಗಿನ ಕಾಲಕ್ಕಂತೂ ಲವ್ ಮಾಡಿ ಮದುವೆ ಆಗಿದ್ದೀವಿ ಅಂತ ಮಾತಾಡ್ತಾರೆ. ಇದು ಒಂಥರ ಲವ್ ಮ್ಯಾರೇಜ್. ತುಕ್ಕೋಜಿ ಮತ್ತು ನಮ್ಮ ಸರೋಜಾ ಇದ್ದಾಳಲ್ಲ, ಅವರಿಬ್ರು ಲವ್ ಮಾಡಿ ಮದುವೆ ಆಗೋದು ಭಾಳ ಸೊಗಸಾಗಿರುವಂಥ ಕತೆ ಇದು. ಈಗಿನ ಕಾಲದಲ್ಲಿ ಲವ್ ಮಾಡಿದವರು ಯಾವುದ್ಯಾವುದೋ ಕ್ಷುಲ್ಲಕವಾದ ಕಾರಣಗಳಿಗೆ ಇದು ಬೇರೆ ಆಗುವಂಥ ಮನಸ್ಸನ್ನು ಮಾಡ್ತಾರೆ. ಆಮೇಲೆ ದಿನಾ ಕಿತ್ತಾಡೋದೊಂದು ಕಾಯಿಲೆ ಮಾಡ್ಕೊಂಡ್ಬಿಡ್ತಾರೆ. ಆ ಥರದ್ದೇ ಒಂದು ಸಂದರ್ಭಕ್ಕೆ ಒಳಗಾದಂಥ ಇಲ್ಲಿನ ಜೋಡಿಗಳು ಮತ್ತೆ ತಮ್ಮ ಬದುಕನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ಘಟನೆ ಎಲ್ಲ ನಡೆಯುತ್ತೆ. ಅದನ್ನು ಮಾತಾಡ್ತಾರೆ. ಕೊನೆಗೆ ವೃತ್ತಿ ಬದುಕಿನ ಏರುಪೇರುಗಳೇ ಕೌಟುಂಬಿಕ ಅಶಾಂತಿಗೆ ಕಾರಣವಾಗಿ ಅನಂತರದಲ್ಲಿ ಮೌನವಾಗಿಯೇ ತಮ್ಮೊಳಗಿನ ತಪ್ಪುಗಳನ್ನು ತಿದ್ದಿಕೊಳ್ಳುವುದರ ಮೂಲಕ ಈ ಕಥೆಯು ಮುಕ್ತಾಯವಾಗುತ್ತದೆ. ಯಾವುದೇ ಗಂಡ ಹೆಂಡತಿ ಆದ್ರೂ ಕೂಡ ತಮ್ಮ ದಾಂಪತ್ಯದಲ್ಲಿ ವಿರಸಗಳು, ಬಿರುಕುಗಳು ಬಂದಾಗ ತಾವೇ ಯೋಚನೆ ಮಾಡಿಕೊಂಡು ತಾವೇನೇ ತಿದ್ದುಕೊಳ್ಳುವುದು ಬಹಳ ಮುಖ್ಯ ಅಂತ. ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ತಮ್ಮೊಳಗಿನ ತಪ್ಪುಗಳನ್ನು ಮೌನವಾಗಿಯೇ ತಿದ್ದುಕೊಳ್ಳೋದು ಅಂತ. ರಾದ್ಧಾಂತ ಮಾಡ್ಕೊಳ್ಳೋದಲ್ಲ, ಮೂರನೇವ್ರನ್ನ ಪ್ರವೇಶ ಮಾಡ್ಕೊಂಡು ತಿದ್ಕೊಳ್ಳೋದಲ್ಲ ರೀ. ನಾವೇ ಆತ್ಮಾವಲೋಕನ ಮಾಡ್ಕೊಂಡಾಗ ನನ್ನದು ತಪ್ಪ, ಅವ್ರದ್ದು ತಪ್ಪ, ನಾವಿಬ್ರು ಹೆಂಗೆ ಹೊಂದ್ಕೊಂಡು ಹೋಗ್ಬೇಕು, ನಮ್ಮಿಬ್ಬರ ಜೀವನದ ಉದ್ದೇಶ ಏನು ಅಂತದನ್ನು ಅರ್ಥ ಮಾಡ್ಕೊಂಡಾಗ ಬಹುಶಃ ಜೀವನ ಅನ್ನುವಂಥದ್ದು, ಕೌಟುಂಬಿಕ ಸುಖ ಅನ್ನುವಂಥದ್ದು ಯಾವಾಗ್ಲೂ ಮಡುಗಟ್ಟಿರುತ್ತೆ ಅಂತ ಅನ್ನಿಸ್ತದೆ. ತುಕ್ಕೋಜಿ, ಇಲ್ಲಿಂದ ಕತೆ ಆರಂಭ ಆಗುತ್ತೆ. ತುಕ್ಕೋಜಿ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರು. ಅವನು ಇಲ್ಲಿ ಗುರುಗಳ್ಳಿ ಅನ್ನುವಂಥ ಕಡೆ ಒಬ್ಬ ಟೈಲರ್ ವೃತ್ತಿಯನ್ನು ಮಾಡ್ತಿರ್ತಾನೆ. ಹೇಗೆ ಬಂದ ಅವನು, ಏನು ಕತೆ, ಇವೆಲ್ಲವೂ ಕೂಡ ನಾವು ಕಥೆಯಲ್ಲಿ ಮಾತಾಡ್ಕೊಂಡು ಹೋಗೋಣ. ಗುರುಗಳ್ಳಿ ಒಂದು ಕಾಲಕ್ಕೆ ಹಳ್ಳಿಯಾಗಿತ್ತಾದರೂ ಇಡೀ ಅಖಂಡ ಭಾರತದ ವಿಕಾಸದೊಂದಿಗೆ ನಿಧಾನವಾಗಿ ಬೆಳೆದು ಸಣ್ಣ ಪೇಟೆಯಾಯಿತು. ಇಡೀ ಅಖಂಡ ಭಾರತ ಹೇಗೆ ಡೆವಲಪ್ಮೆಂಟ್ ಆಯಿತೋ, ಬೆಳವಣಿಗೆಯನ್ನು ಕಾಣ್ತೋ, ಹಾಗೇನೆ ಅದರೊಳಗಡೆ ಸೇರ್ಕೊಂಡಂಥ ಈ ಗುರುಗಳ್ಳಿ ಎನ್ನುವಂಥ ಗ್ರಾಮನೂ ಕೂಡ ಬೆಳವಣಿಗೆ ಆಯಿತು. ನೋಡಿ, ಗುರುಗಳ್ಳಿ ಒಂದು ಕಾಲಕ್ಕೆ ಹಳ್ಳಿಯಾಗಿತ್ತಾದರೂ ಇಡೀ ಅಖಂಡ ಭಾರತದ ವಿಕಾಸದೊಂದಿಗೆ, ಭಾರತಖಂಡ ವಿಕಾಸ ಆಗೋದ್ರ ಜೊತೆಗೆ, ಡೆವಲಪ್ ಆಗೋದ್ರ ಜೊತೆಗೆ ಅದರೊಳಗಡೆನೆ ಇರುವಂಥ ನಮ್ಮ ಈ ಗುರುಗಳ್ಳಿ ಕೂಡ ನಿಧಾನವಾಗಿ ಬೆಳೆದು ಸಣ್ಣ ಪೇಟೆ ಆಯಿತು. ಕಾಲಾನಂತರದಲ್ಲಿ ಹಳ್ಳಿ ಆಗಿದ್ದು ಪೇಟೆ ಆಯಿತು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಏನೇನೆಲ್ಲ ಬಂದಿದ್ರಿಂದ ಅದು ಪೇಟೆ ಅಂತ ಅನ್ನಿಸ್ಕೊಳ್ತು, ಆ ಅರ್ಹತೆಯನ್ನು ಪಡ್ಕೊಳ್ತು ಗುರುಗಳ್ಳಿ ಅಂತ ನೋಡೋಣ. ಆಸ್ಪತ್ರೆ, ಬಸ್ ನಿಲ್ದಾಣ,
ಪೊಲೀಸ್ ಸ್ಟೇಷನ್ನು, ಪೋಸ್ಟ್ ಆಫೀಸು, ಒಂದು ಗುಡಾರದ ಸಿನಿಮಾ ಟಾಕೀಸು ಇತ್ಯಾದಿಗಳೆಲ್ಲ ಆದ ಮೇಲಂತೂ ಅದೊಂದು ಪೇಟೆ ಎನಿಸಿಕೊಳ್ಳಲು ಅನುರೂಪವಾದ ಜಾಗವಾಯಿತು. ಗುರುಗಳ್ಳಿ ಅನ್ನುವಂಥದ್ದು ಈ ಎಲ್ಲವೂ ಕೂಡ ಬಂದ ಮೇಲೆ ಬಸ್ ನಿಲ್ದಾಣ ಬಂತು, ಆಸ್ಪತ್ರೆ ಬಂತು, ಪೊಲೀಸ್ ಸ್ಟೇಷನ್ ಬಂತು, ಪೋಸ್ಟ್ ಆಫೀಸ್ ಬಂತು, ಆಮೇಲೆ ಟೆಂಟ್, ಸಿನಿಮಾ ತೋರಿಸುವಂಥ ಟೆಂಟ್ ಬಂತು. ಇವೆಲ್ಲವೂ ಬಂದ ಮೇಲೆ ಅದು ಪೇಟೆ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಅನುರೂಪವಾದಂತಹ ಒಂದು ವಾತಾವರಣವನ್ನು ಪಡ್ಕೊಳ್ತು ಅಂತ ಹೇಳ್ತಾ ಇರೋದು. ಈ ಧೂಳು, ಗುಜುಗುಜು, ಗಲಾಟೆಗಳ ನಡುವೆಯೇ ಇನ್ನೂ ಒಂದು ಚರಿತ್ರಾರ್ಹವಾದ ಘಟನೆ ನಡೆಯಿತು ಅಂತ ಹೇಳ್ತಾರೆ. ಈ ಎಲ್ಲ ಘಟನೆಗಳು ಇವೆಲ್ಲವೂ ನಡೆಯೋದ್ರ ಜೊತೆಗೆ ಅಲ್ಲೇ ಗುರುಗಳ್ಳಿಯಲ್ಲೇ ಒಂದು ಚರಿತ್ರಾರ್ಹವಾದ ಒಂದು ಘಟನೆ ನಡೀತಂತೆ. ಏನು, ಹಾಸನ ಮಂಗಳೂರಿನ ರೈಲು ಮಾರ್ಗ ಗುರುಗಳ್ಳಿ ಮುಖಾಂತರವೇ ಹೋಗುವುದನ್ನು ನಿರ್ಣಯವಾಯಿತು. ಹಾಸನ ಮತ್ತು ಮಂಗಳೂರು ರೈಲು ಮಾರ್ಗ ಗುರುಗಳ್ಳಿಯ ಮೇಲೇನೆ ಹೋಗೋದು ಅನ್ನುವಂಥದ್ದು ತೀರ್ಮಾನ ಆಯಿತು, ರೈಲು ಮಾರ್ಗ. ಅದಾದ್ಮೇಲೆ ನೋಡಿ, ಯಾವುದೇ ಒಂದು ಡೆವಲಪ್ಮೆಂಟ್ ಆಯಿತು ಅಂದರೆ, ಈಗ ಇದು ಏರ್ಪೋರ್ಟ್ ಬಂತು ಅಂತನೋ, ರೈಲು ನಿಲ್ದಾಣ ಬಂತು ಅಂತನೋ, ರೈಲು ಮಾರ್ಗ ಹೋಗುತ್ತೆ ಅಂತಂದಾಗ ಆ ಎಲ್ಲೆಲ್ಲಿ ರೈಲು ಮಾರ್ಗ ಇರುವಂಥ ಹಳ್ಳಿಗಳಲ್ಲೂ ಕೂಡ ಸ್ವಲ್ಪ ಅಭಿವೃದ್ಧಿ ಹೊಂದಕ್ಕೆ ಕಾರಣ ಆಗುತ್ತೆ. ಆ ಥರದ್ದೇ ಒಂದು ಕಾರಣ ಗುರುಗಳ್ಳಿಗೆ ಸಿಕ್ತು ಅಂತ ಹೇಳ್ತಾರೆ. ನೋಡಿ, ಹೇಮಾವತಿ ನದಿಗೆ ಇನ್ನೊಂದು ರೈಲು ಸೇತುವೆ, ಗುರುಗಳ್ಳಿಯಲ್ಲಿ ಒಂದು ರೈಲು ನಿಲ್ದಾಣ ಇತ್ಯಾದಿಗಳು ಆಗಬೇಕಾಗಿತ್ತು ಅಂತ. ಹೇಮಾವತಿ ನದಿಗೆ ಇನ್ನೊಂದು ರೈಲು ಸೇತುವೆ ಆಗಬೇಕಾಯಿತು, ಗುರುಗಳ್ಳಿಯಲ್ಲಿ ಒಂದು ರೈಲ್ವೆ ಸ್ಟೇಷನ್ ಆಗಬೇಕಾಯಿತು, ರೈಲ್ವೆ ನಿಲ್ದಾಣ ಇತ್ಯಾದಿಗಳು ಆಗಬೇಕಾಯಿತು. ಈ ಮುಖ್ಯವಾದವುಗಳ ನಡುವೆ ಈ ನಾಗರಿಕತೆ ವಿಕಾಸಕ್ಕೆ ಸದ್ದಿಲ್ಲದೆ ಶ್ರಮಿಸುವ ಅನೇಕರು ಇದ್ದರು ಅಂತ. ಈ ಮುಖ್ಯವಾದವುಗಳ ನಡುವೆ ಈ ನಾಗರಿಕತೆಗೆ, ಈ ನಗರದ ಜೀವನಕ್ಕೆ ಸದ್ದಿಲ್ಲದೆ ಶ್ರಮಿಸುವಂತಹ ಅನೇಕರು ಇದ್ದರು. ಅವರೆಲ್ಲ ಏನು, ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ನೋಡೋಣ. ವಿದ್ಯಾರ್ಥಿ ಭವನದ ಹೋಟೆಲು ತಿಮ್ಮಪ್ಪಯ್ಯ ತನ್ನ ಅದ್ವಿತೀಯ ಮಸಾಲ ದೋಸೆ, ರವೆ ಇಡ್ಲಿ, ಗುಲಾಬ್ ಜಾಮೂನುಗಳಿಂದ ಆ ಊರಿನವರ ಹಾಗೂ ಆಸುಪಾಸಿನವರ ಜಿಹ್ವಾಶಕ್ತಿಯನ್ನು ಇನ್ನೂ ನೋಡಿ ರುಚಿ ವಿವೇಕವನ್ನು ತಿದ್ದುತ್ತಿದ್ದನು. ಎಷ್ಟು ಸೊಗಸಾಗಿ ನಮ್ಮ ತೇಜಸ್ವಿಯವರು ಬರೀತಾರೆ ನೋಡಿ. ಅದು ಹೇಗೆ ಬದಲಾವಣೆ ಆಗ್ತಾ ಇತ್ತು, ಆ ಬದಲಾವಣೆ ಆಗೋದಕ್ಕೆ ಅಲ್ಲೇ ವಾಸ ಮಾಡ್ತಾ ಇದ್ದವರು ಹೇಗೆ ಕೊಡುಗೆಯನ್ನು ಕೊಡ್ತಾ ಇದ್ರು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಬರೀ ಡೆವಲಪ್ಮೆಂಟು ಅಂತಂದರೆ ಇವರು ಕೂಡ ತಾವು ನಂಬಿಕೊಂಡಿದ್ದಂಥ ವೃತ್ತಿಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರೋದಕ್ಕೆ ಶುರುವಾದರು ಅಂತ ಹೇಳ್ತಾರೆ. ಈ ಮುಖ್ಯವಾದವುಗಳ ನಡುವೆ ಈ ನಾಗರಿಕತೆ ವಿಕಾಸಕ್ಕೆ ಸದ್ದಿಲ್ಲದೆ ಶ್ರಮಿಸುವ ಅನೇಕರು ಇದ್ದರು. ಅದರಲ್ಲಿ ವಿದ್ಯಾರ್ಥಿ ಭವನದ ಹೋಟೆಲ್ ತಿಮ್ಮಪ್ಪಯ್ಯ ತನ್ನ ಅದ್ವಿತೀಯ ಮಸಾಲ ದೋಸೆ, ಈ ಮಸಾಲ ದೋಸೆ ತಿಂದರೆ ಇನ್ನೊಂದು ದೋಸೆ ತಿನ್ನಕ್ಕಾಗಲ್ಲ ಅನ್ನೋ ಥರ, ಅಥವಾ ಇನ್ನೆಲ್ಲೂ ಬೇರೆ ಕಡೆ ಸಿಗಲ್ಲ ಅನ್ನೋ ಥರ ಆ ಥರದ್ದೊಂದು ಮಸಾಲ ದೋಸೆ ಮಾಡ್ತಿದ್ದವನು. ರವೆ ಇಡ್ಲಿ, ಗುಲಾಬ್ ಜಾಮೂನುಗಳಿಂದ ಆ ಊರಿನವರ ಹಾಗೂ ಆಸುಪಾಸಿನವರ, ಗುರುಗಳ್ಳಿಯ ಮತ್ತು ಗುರುಗಳ್ಳಿಯ ಅಕ್ಕಪಕ್ಕದಲ್ಲಿರುವಂಥ ಊರಿನವರ ಜಿಹ್ವಾಶಕ್ತಿ ಅಂದರೆ ನಾಲಿಗೆ ರುಚಿಯನ್ನ ಅಂತ, ರುಚಿ ವಿವೇಕವನ್ನು, ಈ ಥರ ತಿನ್ನಬೇಕು, ಇದು ಹಿಂಗೆ ಚೆನ್ನಾಗೈತಿ, ಚೆನ್ನಾಗಿಲ್ಲ, ಅಲ್ಲಿ ಸಿಗೋದು ಚೆನ್ನಾಗಿಲ್ಲ, ಇಲ್ಲಿ ಸಿಗೋದು ಚೆನ್ನಾಗಿದೆ ಅನ್ನುವಂಥ ತಿಳುವಳಿಕೆಯನ್ನು ತರುವಷ್ಟರ ಮಟ್ಟಿಗೆ, ಅವರ ರುಚಿ ವಿವೇಕವನ್ನು ತಿದ್ದುವಷ್ಟರ ಮಟ್ಟಿಗೆ ನಮ್ಮ ವಿದ್ಯಾರ್ಥಿ ಭವನದ ಹೋಟೆಲ್ ತಿಮ್ಮಪ್ಪಯ್ಯ ಹೊಸ ಹೊಸ ಬದಲಾವಣೆಗಳನ್ನು ತಂದಿದ್ದ ತಿಂಡಿಯಲ್ಲಿ ಅಂತ ಹೇಳ್ತಾ ಇರೋದು. ಮುಂದೆ ನೋಡೋಣ. ಅವನ ಕಾಫಿ ತಯಾರಿಕೆ ಕಾಫಿಯನ್ನು ದಾಟಿ ಸ್ಪೆಷಲ್ ಕಾಫಿ, ಡೀಲಕ್ಸ್ ಕಾಫಿ, ಸೂಪರ್ ಡಿಲಕ್ಸ್ ಕಾಫಿಯವರೆಗೆ ಮುಟ್ಟಿದ್ದಿತ್ತು ಅಂತ. ಅವನ ಕಾಫಿ ತಯಾರಿಕೆ ಮೊದಲು ಆರಂಭದಲ್ಲಿ ಅವನ ಕಾಫಿ ತಯಾರಿಕೆ ಕಾಫಿಯನ್ನು ದಾಟಿ, ಬರೀ ಕಾಫಿಯನ್ನು ದಾಟಿ ಈಗ ಸ್ಪೆಷಲ್ ಕಾಫಿ, ಡೀಲಕ್ಸ್ ಕಾಫಿ, ಸೂಪರ್ ಡಿಲಕ್ಸ್ ಕಾಫಿಯವರೆಗೆ ಮುಟ್ಟಿದ್ದಿತ್ತು. ಅದಾದಮೇಲೆ ಸ್ಟೂಡೆಂಟ್ ಏರ್ ಕಟಿಂಗ್ ಸಲೂನ್ನ ಭಂಡಾರಿ, ಕೃಷ್ಣ ಫಿಲ್ಮ್ ಫೇರ್, ವೀಕ್ಲಿ ಟೈಮ್ಸ್ ಆಫ್ ಇಂಡಿಯಾ ಮುಂತಾದವನ್ನೆಲ್ಲ ತರಿಸಿ ಕ್ಷೌರಕ್ಕೆ ಕುಳಿತು ಕಾಯುವವರಿಗೆ ಒದಗಿಸುತ್ತಿದ್ದಾನೆ. ನೋಡಿ, ಭಂಡಾರಿ ಕೃಷ್ಣ, ನೋಡಿ ಭಂಡಾರಿ ಕೃಷ್ಣ ಅನ್ನೋನು ಏರ್ ಕಟಿಂಗ್ ಸಲೂನ್ನ ಭಂಡಾರಿ ಕೃಷ್ಣ, ಅವನ ಹೆಸರು ಭಂಡಾರಿ ಕೃಷ್ಣ ಅಂತೇಳಿ. ಅವನು ಫಿಲ್ಮ್ ಫೇರು ಮ್ಯಾಗ್ಝಿನ್ಗಳಿವೆಲ್ಲ, ಫಿಲ್ಮ್ ಫೇರು, ವೀಕ್ಲಿ ಟೈಮ್ಸ್ ಆಫ್ ಇಂಡಿಯಾ ಮುಂತಾದವನ್ನೆಲ್ಲ ತರಿಸಿ ಕ್ಷೌರಕ್ಕೆ ಕುಳಿತು ಕಾಯುವವರಿಗೆ ಒದಗಿಸುತ್ತಿದ್ದನು ಅಂತ. ಒಬ್ಬೊಬ್ಬ ಅಲ್ಲಿ ಹೋಟೆಲ್ ಅವನು, ಇವನು ಕ್ಷೌರದ ಅಂಗಡಿ ಅವನು. ಹಳ್ಳಿಗರ ಕಾಡು ಕೂದಲನ್ನು ಅತ್ಯಾಧುನಿಕ ಶೈಲಿಗೆ ತಿದ್ದಿ ಬಾಚಣಿಗೆ ಹಿಂಬದಿಯಿಂದ ಒತ್ತಿ ಒತ್ತಿ ಒಂದು ತಾತ್ಕಾಲಿಕ ವಂಕಿಯನ್ನಾದರೂ ಕೇಶ ಶೈಲಿಯಲ್ಲಿ ರೂಪಿಸಿ ಹೊರಕ್ಕೆ ಬಿಡುತ್ತಿದ್ದನು ಅಂತ. ಅವನ ಕೈ ಚಳಕ ಹೇಗಿತ್ತು ಅಂತ ಮಾತಾಡ್ತದ್ದು. ಕ್ಷೌರಿಕನಾಗಿದ್ದಂತಹ ಆ ಭಂಡಾರಿ ಕೃಷ್ಣನ ಆ ಕ್ಷೌರಿಕದ ಜಾಣ್ಮೆ, ಕೈ ಚಳಕ ಹೇಗಿತ್ತು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡೋಣ. ಆದರೆ ಇವೆಲ್ಲರಿಗಿಂತ ಮಿಗಿಲಾದ ಜವಾಬ್ದಾರಿ ಟೈಲರ್ ತುಕ್ಕೋಚಿಯದಾಗಿತ್ತೆಂಬುದನ್ನು ಯಾರೂ ನಿರ್ವಿವಾದವಾಗಿ ಒಪ್ಪಬೇಕಾದುದೇ. ಇವರೆಲ್ಲರೂ ಹೋಟೆಲ್ ಅವರಾಗಿರಲಿ, ಕ್ಷೌರದ ಅಂಗಡಿಯವರಾಗಿರಲಿ, ಇವರೆಲ್ಲರಿಗಿಂತಲೂ ಕೂಡ ಮಿಗಿಲಾದಂತಹ ಜವಾಬ್ದಾರಿ
ಮತ್ತು ಊರಿನವರನ್ನ ಒಂದು ಸಾಂಸ್ಕೃತಿಕ ವಾತಾವರಣಕ್ಕೆ ಒಗ್ಗಿಸುವಂತ ಕೆಲಸವನ್ನ ಮಾಡ್ತಿದ್ದವನು ಅಂತಂದ್ರೆ ಟೈಲರ್ ತುಕ್ಕೋಜಿ ಅವನು. ಏನ್ ಮಾಡ್ತಾ ಇದ್ದ ನೋಡೋಣ. ಸಂತೆಯಲ್ಲಿ ವರ್ಷಕ್ಕೊಂದಾವರ್ತಿ ಚೀಟಿ ಬಟ್ಟೆಯ ರೆಡಿಮೇಡ್ ಉಡುಪುಗಳನ್ನು ಕೊಂಡು ಹಾಕಿಕೊಂಡು ಹೋಗುತ್ತಿದ್ದ ಹಳ್ಳಿಗರು ಉತ್ತಮವಾದ ಕಚ್ಚಾ ಬಟ್ಟೆಗಳನ್ನು ಅಂಗಡಿಯಲ್ಲಿ ಕೊಂಡು ಅದನ್ನು ತಮ್ಮ ಅಳತೆ ಅಭಿರುಚಿಗಳಿಗೆ ತಕ್ಕಂತೆ ಹೊಲಿಸಿಕೊಂಡು ಓಡಾಡುವ ಅಭಿರುಚಿಯನ್ನು ಶಿಸ್ತನ್ನು ಕಲಿಸಬೇಕಾದರೆ ಅದೇನು ಸಾಮಾನ್ಯ ಕೆಲಸವೇನಲ್ಲ. ಸಂತೆಯಲ್ಲಿ ವರ್ಷಕ್ಕೊಂದ್ಸರಿ ಸಿಗ್ತಾ ಇದ್ದಂತಹ ರೆಡಿಮೇಡ್ ಬಟ್ಟೆಗಳನ್ನು ಹಾಕೊಂಡು ಓಡಾಡ್ತಾ ಇದ್ದಂತಹ ಅವರನ್ನ ಅವರೇನೆ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಹೊಲಿಸ್ಕೊಂಡು ತಮ್ಮ ಅಳತೆಗೆ ತಕ್ಕಂತೆ ಹೊಲಿಸ್ಕೊಂಡು ಅಭಿರುಚಿಗೆ ತಕ್ಕಂತೆ ಹೊಲಿಸ್ಕೊಂಡು ಹಾಕೊಂಡು ಓಡಾಡುವಂತಹ ಮನಸ್ಥಿತಿಯನ್ನು ತರಿಸೋದಕ್ಕೆ ಅಷ್ಟು ಸುಲಭವಾದ ಮಾತೇನಲ್ಲ. ಆ ಥರದೊಂದು ಕೆಲಸವನ್ನು ಸಾಧಿಸಿದ್ದು ನಮ್ಮ ತುಕ್ಕೋಜಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಅವನಿಗೆ ಈ ಗುರುತರ ಕಾರ್ಯದಲ್ಲಿ ಈಚೆಗೆ ಆರಂಭವಾದ ಜೂನಿಯರ್ ಕಾಲೇಜು ಈ ರೀತಿಯಾಗಿ ಅವನ ಕೆಲಸಕ್ಕೆ ಮತ್ತು ಗುರುಗಳಿಯಲ್ಲಿರುವಂತಹ ಜನರ ಅಭಿರುಚಿಯನ್ನು ಬದಲಾಯಿಸುವುದಕ್ಕೆ ಕಾರಣವಾದದ್ದು, ಪ್ರೇರಕವಾದದ್ದು, ಸಹಾಯಕವಾದದ್ದು ಏನು ಅಂತಂದ್ರೆ ಅವನಿಗೆ ಈ ಗುರುತರ ಕಾರ್ಯದಲ್ಲಿ ಈಚೆಗೆ ಆರಂಭವಾದ ಜೂನಿಯರ್ ಕಾಲೇಜು, ಸಿನಿಮಾ ಇತ್ಯಾದಿಗಳೆಲ್ಲ ಸಹಾಯ ಮಾಡಿತು ಎನ್ನುವುದೇನೋ ನಿಜ. ಹೌದು, ಜೂನಿಯರ್ ಕಾಲೇಜ್ ಬಂತು, ಸಿನಿಮಾ ಥಿಯೇಟರ್ ಬಂತು, ಅಂದರೆ ಸಿನಿಮಾ ಟೆಂಟ್ ಬಂತು. ಆ ಸಿನಿಮಾವನ್ನು ನೋಡಿ ನೋಡಿ ಆ ಸಿನಿಮಾ ನಟರು, ಸಿನಿಮಾ ನಟಿಯರು ಹಾಕೋತಾ ಇದ್ದಂಥ ದಿರಿಸಿನ ಹಾಗೆ, ಬಟ್ಟೆಯ ಹಾಗೆ ನಾವು ಹಾಕೊಳ್ಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಇವನ ಹತ್ರ ಬಂದು ಹೇಳ್ತಾ ಇದ್ರು. ಅವನು ಅದೇ ರೀತಿ ಅವರ ಅಭಿರುಚಿಗೆ ತಕ್ಕಂತೆ ಆ ಬಟ್ಟೆಗಳನ್ನು ಹೊಲಿದು ಕೊಡ್ತಿದ್ದ ಅಂತ ಹೇಳ್ತಾ ಇರೋದು. ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ತುಕ್ಕೋಜಿಯ ಕೆಲಸಗಾರಿಕೆ ಅವನಿಗೆ ಹೆಚ್ಚಾಗಿ ಸಹಾಯ ಮಾಡಿತ್ತು. ಇವೆಲ್ಲವೂ ಏನೇ ಇರಲಿ, ಜೂನಿಯರ್ ಕಾಲೇಜ್ ಬಂದಿದ್ದಾಗಲಿ, ಸಿನಿಮಾ ಥಿಯೇಟರ್ ಬಂದಿದ್ದೇ ಆಗಲಿ, ಆದರೆ ತುಕ್ಕೋಜಿಯ ಕೈ ಚಳಕ ಇತ್ತಲ್ಲ, ಒಲೆಯುವಂಥ ಅಭಿರುಚಿ ಇತ್ತಲ್ಲ, ಕೈ ಚಳಕ ಇತ್ತಲ್ಲ, ಅದೇ ಎಲ್ಲರೂ ಕೂಡ ಗುರುಗಳಿಯಲ್ಲಿರುವವರು ಮತ್ತು ಆಸುಪಾಸಿನಲ್ಲಿರುವಂಥ ಬೇರೆ ಬೇರೆ ಹಳ್ಳಿಯವರು ಕೂಡ ಇವನ ಹತ್ರ ಬಂದು ಬಟ್ಟೆ ಹೊಲಿಸೋದಕ್ಕೆ ಅವನ ಕೈ ಚಳಕವೇ ಅವನ ಹೊಲಿಗೆಯ ನೈಪುಣ್ಯತೆಯ ಬಹಳ ಮುಖ್ಯವಾದ ಕಾರಣವಾಗಿತ್ತು ಅಂತ ಹೇಳ್ತಾರೆ. ತುಕ್ಕೋಜಿಯ ಮನೆತನವೇ ದರ್ಜಿಯದು. ತುಕ್ಕೋಜಿಯ ಮನೆತನವೇ ಟೈಲರ್ ಮನೆತನ, ದರ್ಜಿಯ ಮನೆತನ. ಅವನ ತಂದೆ ಹಾಸನದ ಹೆಸರಾಂತ ಬಟ್ಟೆ ವ್ಯಾಪಾರಿ. ತುಕ್ಕೋಜಿಯ ತಂದೆ ಹಾಸನದ ಹೆಸರಾಂತ ಬಟ್ಟೆ ವ್ಯಾಪಾರಿಯಾಗಿದ್ರು. ಆದರೆ ಮದುವೆ ಸಮಯದಲ್ಲಿ ತುಕ್ಕೋಜಿ ತಂದೆಗೆ ಅವಿಧೇಯನಾಗಿ ಅನೇಕ ವರದಕ್ಷಿಣೆ ಸಹಿತವಾಗಿ ಬಂದ ಹೆಣ್ಣುಗಳನ್ನು ತಿರಸ್ಕರಿಸಿ ಕೃಷ್ಣಾಬಾಯಿ ಎಂಬ ವಿಧವೆಯೊಬ್ಬರ ಮಗಳಾದ ಸರೋಜಳನ್ನು ಹಠದಿಂದ ಮದುವೆಯಾಗಿದ್ದನು. ಅವರ ಅಪ್ಪಾಜಿ ತುಕ್ಕೋಜಿಯ ಮನೆತನವೇ ದರ್ಜಿಯದು. ಅವರ ಅಪ್ಪ ಹಾಸನದ ಹೆಸರಾಂತ ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿರುವಂಥ ಶ್ರೀಮಂತರಾಗಿದ್ಕೊಂಡು ಇವನು ಯಾಕೆ ಗುರುಗಳಿಯಲ್ಲಿ ಬಂದು ಈ ಟೈಲರ್ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ, ಅವರಪ್ಪ ಅವನಿಗೆ ತೋರಿಸಿದಂಥ ಅನೇಕ ಹೆಣ್ಣುಮಕ್ಕಳು ಕೈ ತುಂಬ ವರದಕ್ಷಿಣೆ ತರುವಂಥ ಹೆಣ್ಣುಮಕ್ಕಳನ್ನೆಲ್ಲ ರಿಜೆಕ್ಟ್ ಮಾಡಿ ಇವನು ಕೃಷ್ಣಾಬಾಯಿ ಎನ್ನುವಂಥ ವಿಧಿಯೊಬ್ಬರ ಮಗಳು, ಅವಳು ಸರೋಜಳನ್ನ ಬಹಳ ಪ್ರೀತಿಯಿಂದ ಹಠದಿಂದ ಮದುವೆ ಆಯ್ತಾನೆ. ಆ ಕಾರಣಕ್ಕೆ ತಂದೆ ತಾಯಿಗಳನ್ನು ದೂರ ಇರ್ತಾನೆ. ಈ ಕಾರಣಕ್ಕಾಗಿ ರಾಧಾಂತವಾಗಿ ತುಕ್ಕೋಜಿ ತಂದೆಯ ಆಸ್ತಿ ಪಾಸ್ತಿಯನ್ನೆಲ್ಲ ತಿರಸ್ಕರಿಸಿ ಹೆಂಡತಿಯೊಂದಿಗೆ ಹೊಸದಾಗಿ ಪೇಟೆಯಾಗಿ ರೂಪುಗೊಳ್ಳುತ್ತಿದ್ದ ಗುರುಗಳಿಗೆ ಬಂದಿದ್ದನು. ಆ ಕಾರಣಕ್ಕೋಸ್ಕರ ಸರೋಜಳ ಜೊತೆ ತುಕ್ಕೋಜಿ ಹೊಸದಾಗಿ ಸಿಟಿಯ ಪೇಟೆಯ ರೂಪವನ್ನು ಪಡೆದುಕೊಳ್ತಾ ಇದ್ದಂಥ ಗುರುಗಳಿಗೆ ಬಂದು ವಾಸವಾಗಿದ್ದ. ತುಕ್ಕೋಜಿ ಕೈಯಲ್ಲಿ ಕಾಸಿಲ್ಲದ ಬಡವನಾಗಿದ್ದರು. ತುಕ್ಕೋಜಿ ಕೈಯಲ್ಲಿ ಕಾಸಿಲ್ಲದ ಬಡವನಾಗಿದ್ದರು. ಅವನೇನು ಅದಕ್ಕೆ ಎದುರುತ್ತಿರಲಿಲ್ಲ. ಕಾರಣ ಏನು? ತುಕ್ಕೋಜಿ ಕಾಸಿಲ್ಲದ ಬಡವನಾಗಿದ್ರು. ತಂದೆಯ ಮಾತನ್ನ ಧಿಕ್ಕರಿಸಿ ಇವನು ಬಂದು ಮದುವೆ ಹಾಕೊಂಡು ಅವನೇ ಪ್ರತ್ಯೇಕವಾದಂಥ ಸಂಸಾರವನ್ನ ಒತ್ಕೊಂಡಿದ್ದಾಗ್ಯೂ ಕೂಡ ಅವನಿಗೆ ಬಡತನ ಅನ್ನುವಂಥದ್ದಿತ್ತು. ಅವನೇನು ಅದಕ್ಕೆ ಎದುರುತ್ತಿರಲಿಲ್ಲ. ಯಾಕೆ ಅವನಿಗೆ ಬಡತನ ಇದ್ರೆ ಎದುರುತ್ತಿರಲಿಲ್ಲ ಅಂತಂದ್ರೆ, ಏಕೆಂದರೆ ಆನುವಂಶಿಕವಾಗಿ ಬಂದ ಹೊಲಿಗೆ ವಿದ್ಯೆ ಅವನಿಗೆ ಅಭಯ ಹಸ್ತದಂತೆ ಇತ್ತು. ಯಾಕೆ ಅಂತಂದ್ರೆ ಅವನು ವಂಶ ಪಾರಂಪರ್ಯವಾಗಿ ಕಲ್ತಿದ್ದಂಥ ಕರಕುಶಲ ಕೆಲಸ ಅಂದರೆ ಟೈಲರಿಂಗ್ ಕೆಲಸ ಅನ್ನುವಂಥದ್ದು ಅವನ ಕೈಯಲ್ಲಿತ್ತು. ದರ್ಜಿಯ ಕೆಲಸ ಕೈಯಲ್ಲಿತ್ತು. ತುಕ್ಕೋಜಿಯ ಬಳಿ ಕಾಲೇಜು ಹುಡುಗರು ಹುಡುಗಿಯರು ಸದಾ ಬರುವ ಕಾಯಂ ಗಿರಾಕಿಗಳಾಗಿದ್ದರು. ತುಕ್ಕೋಜಿ ಬಳಿಗೆ ಯಾವಾಗ್ಲೂ ಕೂಡ ಕಾಯಂ ಆಗಿ ಬರ್ತಿದ್ದವರು ಅಂತಂದ್ರೆ ಕಾಲೇಜಿನ ಹುಡುಗ ಮತ್ತು ಹುಡುಗಿಯರು ಅಂತ. ತುಕ್ಕೋಜಿ ಸುಮ್ಮನೆ ಕಣ್ಣಿಂದ ನೋಡಿದರೆ ಸಾಕು, ಆ ಹುಡುಗಿಯರ ಮೈಯ ಓರೆಕೋರೆಗಳ ಉದ್ದಗಲ ಅಳತೆಗಳೆಲ್ಲ ಒಳೆದು ಬಿಡುತ್ತಿದ್ದವು. ಸುಮ್ಮನೆ ಹಿಂಗೆ ನೋಡಿದ್ರೆ ಸಾಕು, ಇವ್ರಿಗೆ ಹಿಂಗೆ ಹೊಡಿಬೇಕು, ಹಿಂಗೆ ಹೊಲಿಬೇಕು ಅಂತ ನಿರ್ಧಾರ ಆಗೋಗ್ತಿತ್ತು. ಅಷ್ಟರ ಮಟ್ಟಿಗೆ ಪ್ರಾವೀಣ್ಯತೆಯನ್ನ ಪಡ್ಕೊಂಡಿದ್ದ ತುಕ್ಕೋಜಿ ಹೊಲಿಗೆಯನ್ನ ಹಾಕುವುದರಲ್ಲಿ. ತುಕ್ಕೋಜಿ ಸುಮ್ಮನೆ ಕಣ್ಣಿನಿಂದ ನೋಡಿದರೆ ಸಾಕು, ಆ ಹುಡುಗಿಯರ ಮೈಯ ಓರೆಕೋರೆಗಳ ಉದ್ದಗಲ ಅಳತೆಗಳೆಲ್ಲ ಹೊಳೆದು ಬಿಡುತ್ತಿದ್ದವು. ತುಕ್ಕೋಜಿ ಹೊಲೆದು ಕೊಟ್ಟ ಬಟ್ಟೆಗಳನ್ನು ಹಾಕಿಕೊಂಡರೆಂದರೆ ದೇವರು ಕೊಟ್ಟ ಚರ್ಮದಂತೆ ಅವು ಸ್ವಾಭಾವಿಕವಾಗಿ ಹೊಂದಿಕೊಂಡು ಬಿಡುತ್ತಿದ್ದವು.
ಎಷ್ಟು ಸೊಗಸಾಗಿದೆ ನೋಡಿ, ಅವನಿಗೆ ಎಷ್ಟು ಪರ್ಫೆಕ್ಟಾಗಿ ಹೊಲ್ಕೊಡ್ತಾ ಇದ್ದ ಬಟ್ಟೆಯನ್ನ ಅನ್ನುವಂಥದ್ದಕ್ಕೆ ಸೊಗಸಾಗಿ ಮಾತು ಹೇಳ್ತಾ ಇದ್ದಾರೆ ನೋಡಿ. ತುಕ್ಕೋಜಿ ಹೊಲೆದುಕೊಟ್ಟ ಬಟ್ಟೆಗಳನ್ನು ಹಾಕಿಕೊಂಡರೆ ದೇವರು ಕೊಟ್ಟ ಚರ್ಮದಂತೆ ಅವು ಸ್ವಾಭಾವಿಕವಾಗಿ ಹೊಂದಿಕೊಂಡು ಬಿಡುತ್ತಿದ್ದವು. ಯಾವ ದೊಗಳೇನು ಹೇಳ್ತಿಲ್ಲ, ಏನೋ ಫಿಟ್ ಫೈನ್ ಆಗಿರ್ತಿದ್ವು ಅಂತ ಹೇಳ್ತಾ ಇರೋದು, ಸೊಗಸಾಗಿರ್ತಿದ್ವು ಅಂತ ಹೇಳ್ತಾ ಇರೋದು. ಅಷ್ಟು ಪ್ರಾವೀಣ್ಯತೆಯನ್ನ, ನೈಪುಣ್ಯತೆಯನ್ನ ಇವನು ಹೊಲಿಗೆಯಲ್ಲಿ ಪಡ್ಕೊಂಡಿದ್ದ ತುಕ್ಕೋಜಿ. ಆ ಕಾರಣಕ್ಕೋಸ್ಕರ ಎಲ್ಲ ಹುಡುಗ ಹುಡುಗಿಯರು ಕೂಡ ಇವನ ಅಂಗಡಿಗೆ ಬಟ್ಟೆಯನ್ನು ಹೊಲಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ರು. ತುಕ್ಕೋಜಿಗೆ ದಿನದಿಂದ ದಿನಕ್ಕೆ ಗಿರಾಕಿಗಳು ಹೆಚ್ಚತೊಡಗಿದವು. ಹೌದು, ಗಿರಾಕಿಗಳು ಹೆಚ್ಚುತ್ತಾ ಇದ್ರು, ಕೆಲಸಗಳು ಹೆಚ್ಚುತ್ತಾ ಇತ್ತು. ಅವನಿಗೆ ಕೆಲಸದ ಭಾರ ಹೆಚ್ಚಾಯ್ತು. ಆದರೆ ತುಕ್ಕೋಜಿ ಒಬ್ಬ ಸಹಾಯಕನನ್ನು ನೇಮಿಸಿಕೊಳ್ಳಲಿಲ್ಲ. ಅವನಿಗೆ ಕೆಲಸ ಜಾಸ್ತಿ ಬರ್ತಾ ಇದ್ದಾಗ್ಲೂ ಕೂಡ ತಾನೊಬ್ಬನೇ ಕೆಲಸವನ್ನ ಮಾಡಕ್ ಶುರುವಾದ. ಯಾವ ಸಹಾಯಕನನ್ನು ಕೂಡ ಅವನು ನೇಮಿಸಿಕೊಳ್ಳಿಲ್ಲ. ಕಾರಣ ಏನು? ಏಕೆಂದರೆ ಮೊದಲನೇದಾಗಿ ಕೆಲಸದ ಮಟ್ಟ ಹಾಳಾಗುತ್ತದೆಂಬ ಭಯ. ಯಾಕೆ ಅಂತಂದ್ರೆ ನಾನು ಮಾಡುವಂತಹ ಈ ಪ್ರೊಡಕ್ಟಿವ್ ವರ್ಕ್ನಲ್ಲಿ ಕ್ವಾಲಿಟಿ ಹೊರಟೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದವನು. ಅಂದ್ರೆ ಏಕೆಂದ್ರೆ ಮೊದಲನೇದಾಗಿ ಕೆಲಸದ ಮಟ್ಟ ಹಾಳಾಗುತ್ತದೆಂಬ ಭಯ. ಕೆಲಸದ ಮಟ್ಟ, ಕ್ವಾಲಿಟಿ, ಗುಣಮಟ್ಟ ಹಾಳಾಗೋಗುತ್ತೆ ಅವ್ರ ಕೈಲಿ. ಅದನ್ನೇ ಹೇಳ್ತಾ ಇರೋದ, ಇದೇನು ಹಾಳು ಅಂತ ಹೇಳಲ್ವಾ, ಹಂಗೆ ಆ ಥರ ಆಗಬಾರ್ದು ಕೆಲಸಗಳು ಅಂತ ಅಂದ್ಬಿಟ್ಟು ತಾನು ಮಾಡಿದ್ದೇ ಉತ್ತಮ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಇನ್ಯಾರ ಬೇರೆಯವ್ರು ಮಾಡಿದ್ದು ಮಧ್ಯಮ ಆಗೋಗುತ್ತೆ, ಬೇಡ, ಮೂರನೇವ್ರು ಮಾಡೋದು ಬೇಡ, ನಾನೇ ಮಾಡಬೇಕು ಕೆಲಸವನ್ನ, ನಾನು ಒಳ್ಳೆ ಹೆಸರು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತುಕ್ಕೋಜಿ ಕೆಲಸದವ್ರನ್ನ ಇಟ್ಕೊಳ್ಳಿಲ್ಲ. ಇನ್ನೊಂದು, ತುಕ್ಕೋಜಿಗೆ ಬೇರೊಬ್ಬರೊಡನೆ ಹೊಂದಿಕೊಂಡು ಹೋಗುವ ತಾಳ್ಮೆ ಹೆಚ್ಚು ಇರಲಿಲ್ಲ ಎಂಬುದು. ಬೇರೆಯವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಕೆಲಸದ ಗುಣಮಟ್ಟ ಹಾಳಾಗತ್ತೆ ಅನ್ನೋದು ಒಂದು ತಿಳುವಳಿಕೆ. ಮತ್ತು ಇನ್ನೊಂದೇನು ಅಂತಂದ್ರೆ ಆಮೇಲೆ ಬೇರೆಯವ್ರ ಜೊತೆ ಹೊಂದ್ಕೊಂಡು ಹೋಗುವಂಥ ಸ್ವಭಾವ ತುಕ್ಕೋಜಿಗೂ ಇರಲಿಲ್ಲ ಅಂತ ಹೇಳ್ತಾ ಇರೋದು. ಆದುದರಿಂದಲೇ ಆತ ಮತ್ತು ಆತನ ಹೆಂಡತಿ ಸರೋಜ ಇಬ್ಬರೇ ಕುಳಿತು ಕೆಲಸ ಮಾಡುತ್ತಿದ್ದರು. ಆ ಕಾರಣಕ್ಕೋಸ್ಕರ ಅವನು, ಅವನ ಹೆಂಡತಿ ಸರೋಜ ಇಬ್ಬರೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರು. ಹೆಂಡತಿಗೆ ಮೊದಲು ಬರೇ ಕಾಜಾ ಹೊಲಿಯುವುದು, ಗುಂಡಿ ಹೊಲಿಯುವುದು ಮುಂತಾದ ಕೆಲಸ ಕೊಡುತ್ತಿದ್ದ. ಮೊದಲು ಹೆಂಡತಿ ಸರೋಜಳಿಗೆ ಕಾಜಾ ಹೊಲಿಯೋದು, ಗುಂಡಿ ಹಾಕೋದು ಇವುಗಳನ್ನೆಲ್ಲ ಕೊಡ್ತಿದ್ದ. ಸರೋಜಳಿಗೆ ಕೊಂಚ ಕೆಲಸ ಪರಿಚಯವಾಗುತ್ತಾ ಬಂದಂತೆ ಬಟ್ಟೆಗಳನ್ನು ಕತ್ತರಿಸಲು ಕೊಡುತ್ತಿದ್ದ. ಸರೋಜಗಳಿಗೆ ಒಂದ್ ಸ್ವಲ್ಪ ಅನುಭವ ಹೆಚ್ಚಾದಂಗೆ ಅವಳಿಗೆ ಇವನು ಮಾರ್ಕ್ ಹಾಕೊಟ್ಬಿಟ್ಟು ಬಟ್ಟೆಯನ್ನು ಕತ್ತರಿಸೋದಕ್ಕೆ ಸರೋಜಗಳಿಗೆ ಕೊಡ್ತಿದ್ದ. ಇವನು ಬಣ್ಣದ ಸೋಪಿನಿಂದ ಬಟ್ಟೆಯ ಮೇಲೆ ಗೀರು ಹಾಕಿ ಕೊಡುತ್ತಿದ್ದ. ಅದರ ನೇರಕ್ಕೆ ಸರೋಜ ಕತ್ತರಿಸಿ ಕೊಡುತ್ತಿದ್ದಳು. ತನಗಾಗಿ ತುಕ್ಕೋಜಿ ತಂದೆ ಮನೆಯಿಂದ ಹೊರಬರಬೇಕಾಯಿತು ಎಂಬುದನ್ನು ನೆನೆದು ಸರೋಜ ಕೃತಜ್ಞತೆಯಿಂದಲೂ ನಿಷ್ಠೆ ಏಕಾಗ್ರತೆಗಳಿಂದಲೂ ಕೆಲಸ ಮಾಡುತ್ತಿದ್ದಳು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗಂಡ ಹೆಂಡತಿಯಲ್ಲಿ ಈ ಥರದ ಪ್ರೀತಿ ಇರಬೇಕು. ನನಗೋಸ್ಕರ ತನ್ನ ಐಷಾರಾಮಿ ಜೀವನವನ್ನು ಬಿಟ್ಬಿಟ್ಟು ಬಂದವನು ನನ್ನ ಗಂಡ, ಅವನಿಗೋಸ್ಕರ ನಾನು ಇಷ್ಟು ಸಹಾಯ ಮಾಡಲಿಲ್ಲ ಅಂದರೆ ಏನು ಅನ್ನುವಂಥ ತಿಳುವಳಿಕೆ ಸರೋಜ ಒಳಗಿದ್ದಿದ್ದರಿಂದ ಅವಳ ಬದುಕು ಭಾಳ ಸೊಗಸಾಗಿತ್ತು. ಈಗಿದ್ದಿದ್ದ ಬದುಕು ಏನಾಯಿತು ನೋಡೋಣ. ಇವನು ಬಣ್ಣದ ಸೋಪಿನಿಂದ ಬಟ್ಟೆಯ ಮೇಲೆ ಗೀರು ಹಾಕಿ ಕೊಡುತ್ತಿದ್ದ. ಅದರ ನೇರಕ್ಕೆ ಸರೋಜ ಕತ್ತರಿಸಿ ಕೊಡುತ್ತಿದ್ದಳು. ತನಗಾಗಿ ತುಕ್ಕೋಜಿ ತಂದೆ ಮನೆಯಿಂದ ಹೊರಬರಬೇಕಾಯಿತು ಎಂಬುದನ್ನು ನೆನೆದು ಸರೋಜ ಕೃತಜ್ಞತೆಯಿಂದಲೂ ನಿಷ್ಠೆ ಏಕಾಗ್ರತೆಗಳಿಂದಲೂ ಕೆಲಸ ಮಾಡಿಕೊಡುತ್ತಿದ್ದಳು. ಕೆಲಸದ ವೇಳೆಯಲ್ಲಿ ಯಾವುದೇ ಸರಸ ಮಂದಹಾಸಗಳಿಲ್ಲದೆ ಗಂಡ ಹೆಂಡಿಯರ ಕೆಲಸ ಏಕಾಗ್ರತೆಯಿಂದ ನಡೆಯುತ್ತಿತ್ತು. ಕೆಲಸದ ಸಂದರ್ಭದಲ್ಲಿ ಯಾವ ನಗು, ಅದು ಇದು ಏನು ನಗೆಗಳನ್ನು ಮಾಡೋದು, ಜೋಕ್ ಮಾಡ್ಕೊಳ್ಳೋದು, ಈ ಥರದ್ದು ಯಾವೂ ಇರಲಿಲ್ಲ. ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ರು. ಅವಳ ಏಕಾಗ್ರತೆ ತುಕ್ಕೋಜಿಗೆ ಆತ್ಮವಿಶ್ವಾಸವನ್ನು, ಶ್ರದ್ಧೆಯನ್ನು ಪ್ರೇರೇಪಿಸುತ್ತಿತ್ತು. ಆ ಸರೋಜಳ ಏಕಾಗ್ರತೆ ಇತ್ತಲ್ಲ, ಅದನ್ನು ನೋಡಿದಾಗ ಇವನಿಗೂ ಕೂಡ ಪ್ರೇರಕ ಶಕ್ತಿಯಾಗಿರ್ತಿತ್ತು, ಶ್ರದ್ಧೆಯನ್ನ ಹೆಚ್ಚಿಸ್ತಿತ್ತು ಅಂತ ಹೇಳ್ತಾ ಇರೋದು. ತುಕ್ಕೋಜಿ ಸರೋಜಳನ್ನು ಅದೃಷ್ಟ ದೇವತೆ ಎಂದು ತಿಳಿದನು. ತುಕ್ಕೋಜಿ ಸರೋಜಳನ್ನ ಅದೃಷ್ಟ ದೇವತೆ ಅಂತ ತಿಳ್ಕೊಂಡ. ಯಾರೇ ಗಂಡ ಆಗಿದ್ರೂ ಕೂಡ ತನ್ನ ಹೆಂಡತಿ ಅದೃಷ್ಟ ದೇವತೆ ಅಂತ ಭಾವಿಸಿಕೊಳ್ಳುವ ಹಾಗೆ ಹೆಂಡತಿಯರು ನಡ್ಕೊಳ್ಬೇಕು, ಅವರ ನಡವಳಿಕೆಯನ್ನು ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಅಪ್ಪನ ಮನೆಯಲ್ಲಿ ಹೇಗೆ ಇದ್ರೂ ಕೂಡ ಗಂಡನ ಮನೇಲಿ ಬಂದಾಗ ಗಂಡನಿಗೆ ಹೊಂದ್ಕೊಂಡಿರೋದಲ್ಲ ಇದೆಯಲ್ಲ, ಅದು ನಿಜವಾಗ್ಲೂ ಗಂಡನ ಅದೃಷ್ಟವೇ. ಅವಳು ಏನಾರು ಹಂಗೆ ನಡ್ಕೊಂಡ್ಬಿಟ್ರೆ ಅವಳು ಅದೃಷ್ಟ ದೇವತೆ ಆಗ್ತಾಳೆ. ನಿಧಾನವಾಗಿ ಪೇಟೆಯಾಗಿ ವಿಕಾಸವಾಗುತ್ತಿದ್ದ ಗುರುಗಳ್ಳಿಯ ಒಂದು ಮೂಲೆಯಲ್ಲಿ ಮನೆ ಹಿಡಿದು ಅಂಗಡಿ ತೆರೆದಾಗ ತುಕ್ಕೋಜಿಯು ತಾನು ಅತ್ಯಂತ ಕ್ಷುದ್ರನೂ ನಿರ್ಬಲನೂ ಎನ್ನಿಸಿತು. ಆರಂಭದಲ್ಲಿ ಯಾರಿಗಾದ್ರೂ ಹಿಂಗೆ ಅನಿಸ್ತಿರ್ತದೆ. ನಿಧಾನವಾಗಿ ಪೇಟೆಯಾಗಿ ಡೆವಲಪ್ ಆಗ್ತಾ ಇದ್ದಂತಹ ಆ ಗುರುಗಳ್ಳಿಯಲ್ಲಿ ಅವನು ಒಂದು ಅಂಗಡಿಯನ್ನ ಹಿಡಿದು ಮನೆಯನ್ನು ಹಿಡ್ಕೊಂಡು ಅವನು ಇದ್ದಾಗ ಗೊತ್ತಾಯ್ತಾ, ತುಕ್ಕೋಜಿ ಭಾವಿಸ್ಕೊಂಡಿದ್ದೇನು, ನಾನು ಅತ್ಯಂತ ಕ್ಷುದ್ರನು, ಅಯ್ಯೋ ನಾನು ಯಾವರೊಂದೊಬ್ಬ ಆರ್ಡಿನರಿ ಪರ್ಸನ್ ಅಪ್ಪ ಅಂತ ಅನ್ಕೊಂಡಿದ್ದ. ನಿರ್ಬಲನು ಎನ್ನಿಸಿತು, ನನ್ನ ಕೈಲೇನಾಗತ್ತಯ್ಯ ಅಂತ ಅನ್ಸಿತ್ತು ಅವನಿಗೆ. ಆದರೆ ಈಗ ಆಗಿರಲಿಲ್ಲ.
ತನ್ನ ಹೆಂಡತಿಯ ನಿಷ್ಠಾವಂತ ಕೆಲಸ ಕಾರ್ಯಗಳು ಎಂಥ ಪ್ರೇರಕ ಶಕ್ತಿಗಳಾಗಿದ್ದವೆಂದರೆ, ಮಡಿಸಿದ್ದ ಬಟ್ಟೆಗಳನ್ನು ಬಿಚ್ಚಿ ಮನದಲ್ಲೇ ಉದ್ದಗಲಗಳನ್ನು ಲೆಕ್ಕ ಹಾಕಿ ಬಣ್ಣದ ಸೋಪಿನಿಂದ ಗೆರೆಗಳನ್ನು ಎಳೆದೇನೆಂದರೆ ಸರೋಜ ಮತ್ತೊಮ್ಮೆ ಯೋಚಿಸದೆ ಕತ್ತರಿಸಿಕೊಡುತ್ತಿದ್ದಳು. ಅಬ್ಬಬ್ಬಬ್ಬ, ಎಷ್ಟು ಸೊಗಸಾಗಿದೆ ನೋಡ್ರಿ ಇವರಿಬ್ಬರದು, ಎಷ್ಟು ಚೆನ್ನಾಗಿದ್ದಾರೆ. ಇವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಹಾಗೇನೆ ಅರ್ಥ ಮಾಡ್ಕೊಂಡು ಸರಿಯಾಗಿ ಬಟ್ಟೆಯನ್ನ ಕತ್ತರಿಸಿ ಕೊಟ್ಬಿಡೋ ಅಷ್ಟರ ಮಟ್ಟಿಗೆ ಇವರಿಬ್ಬರ ಮನಸ್ಸುಗಳು ಅಷ್ಟು ಒಂದಾಗಿದ್ವು ಅಂತ ಹೇಳ್ತಾ ಇರೋದು. ಕೆಲಸದಲ್ಲಾಗಿರ್ಲಿ, ಅಂತರಂಗದಲ್ಲಾಗಿರ್ಲಿ, ಪ್ರೀತಿಲಾಗಿರ್ಲಿ ಕೂಡ ಅವರಿಬ್ಬರು ಅಷ್ಟೊಂದು ಅನ್ಯೋನ್ಯವಾಗಿದ್ರು ಅಂತ ಮಾತಾಡ್ತಾ ಇರೋದು. ನೂರಾರು ರೂಪಾಯಿ ಬೆಲೆ ಬಾಳುವ ಬಟ್ಟೆಗಳಲ್ಲಿ ತುಕ್ಕೋಜಿ ಸೂಟುಗಳನ್ನು ಮದುವೆಗೆ ತಯಾರಿಸಿಕೊಟ್ಟಿದ್ದ. ನೂರಾರು ರೂಪಾಯಿ ಬೆಲೆ ಬಾಳುವಂತಹ ಬಟ್ಟೆಗಳಲ್ಲಿ ತುಕ್ಕೋಜಿ ಸೂಟು ಬೂಟುಗಳನ್ನ ಹೊಲ್ಕೊಟ್ಟಿದ್ದ ಅಂತ ಹೇಳ್ತಾರೆ. ಸೂಟುಗಳನ್ನು ಬೇಸಿಗೆ ಬಂದಿತ್ತೆಂದರೆ ತುಕ್ಕೋಜಿಗೆ ಬಿಡುವೆಂಬುದೇ ಇರುತ್ತಿರಲಿಲ್ಲ. ಬೇಸಿಗೆ ಬಂತು ಅಂತಂದ್ರೆ ಮದುವೆ ಸುಗ್ಗಿ ಬರ್ತಿತ್ತು. ಆ ಕಾರಣಕ್ಕೆ ತುಕ್ಕೋಜಿಗೆ ಬಿಡುವು ಅನ್ನುವಂಥದ್ದೇ ಇರ್ತಿರ್ಲಿಲ್ಲ. ಗಂಡ ಹೆಂಡತಿ ಇಬ್ಬರು ಅನೇಕ ವೇಳೆ ಮದುವೆಗೆ ತೊಂದರೆಯಾಗದಂತೆ ರಾತ್ರಿಯೂ ಕೂಡ ಕೆಲಸ ಮಾಡುತ್ತಿದ್ದರು ಅಂತ. ಗಂಡ ಹೆಂಡತಿ ಇಬ್ರು ಕೂಡ ಮದುವೆಗೆ ತೊಂದರೆ ಆಗಬಾರ್ದು, ನಮ್ಮ ಗಿರಾಕಿಗಳಿಗೆ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ರಾತ್ರಿ ಹೊತ್ತು ಬಹಳ ಹೊತ್ತಿನವರೆಗೂ ಕೂಡ ಇವರಿಬ್ರು ಕೆಲಸ ಮಾಡ್ತಿದ್ರು. ದೂರಗಳಿಗೆಲ್ಲ ತುಕ್ಕೋಜಿ ಖ್ಯಾತಿ ಹಬ್ಬಿತು. ದೂರ ಗುರುಗಳಿಯನ್ನ ಬಿಟ್ಟು ಬೇರೆ ಊರುಗಳಿಗೂ ಕೂಡ ತುಕ್ಕೋಜಿ ಅನ್ನುವಂಥವನಪ್ಪ ಇದಾನಪ್ಪ, ಅಬಾ ಸರಿ, ಎಷ್ಟು ಚೆನ್ನಾಗಿ ಹೊಲ್ಕೊಡ್ತಾನೆ ಗೊತ್ತಿದ್ಯಾ, ಹೊಸ ವಿನ್ಯಾಸಗಳನ್ನೆಲ್ಲ ಹೊಲ್ಸ್ಕೊಳ್ತಾನೆ. ಮೊನ್ನೆ ಅದ್ಯಾವುದೋ ಒಂದು ಸಿನಿಮಾದಲ್ಲಿ ಬಂದಿತ್ತಲ್ಲ, ಆ ಸಿನಿಮಾದಲ್ಲಿ ಹೀರೋ ಹಾಕಿರೋ ಥರ, ಹೀರೋಯಿನ್ ಹಾಕಿರೋ ಥರನೇ ಬಟ್ಟೆ ಹೇಳ್ದೆ ಅಷ್ಟೇ, ತುಂಬಾ ಸೊಗಸಾಗಿ ಹೊಲ್ಕೊಟ್ಟ. ಅವನು ಒಂದ್ಸರಿ ಬಟ್ಟೆ ಹೊಲ್ಕೊಟ್ಟು ಅಂತಂದ್ರೆ ದೇವ್ರು ಕೊಟ್ಟಂತ ಚರ್ಮದ ಹಾಗೆ ಫಿಟ್ ಆಗೋಯ್ತದೆ ಕಣಯ್ಯ ಅಂತೇಳಿ ಬೇರೆ ಊರಿನವ್ರಿಗೆಲ್ಲರಿಗೂ ಕೂಡ ಇವನ ಈ ಕೆಲಸದ ನೈಪುಣ್ಯತೆ ಹಬ್ತಾ ಬಂತು ಅಂತ. ಆಮೇಲೆ ಇನ್ನೊಂದೇನು ಗೊತ್ತಪ್ಪ, ಇವನು ಟೈಮು ಅಂದರೆ ಟೈಮಿಗೆ ಸರಿಯಾಗಿ ಬಟ್ಟೆಗಳನ್ನು ಕೊಟ್ಬಿಡ್ತಾನೆ, ಯಾವ ತಲೆನೋವು ಇಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯ ವಿಶೇಷಗಳು ಬೇರೆ ಊರಿಗೂ ಕೂಡ ಈ ತುಕ್ಕೋಜಿಯ ಈ ವಿಶೇಷತೆಗಳು ಹಬ್ತು ಅಂತ ಹೇಳ್ತಾರೆ. ಮದುವೆ ಸೂಟು ಎಂದರೆ ಕೇಳಿದಷ್ಟು ಹೊಲಿಗೆ ಮಜೂರಿ ಕೊಡಲು ಜನ ತಯಾರಿರುತ್ತಿದ್ದರು. ಮಜೂರಿ ಅಂದರೆ ಕೂಲಿ. ಈಗ ಮದುವೆ ಬಟ್ಟೆ ಅಂತಂದ್ರೆ ಎಷ್ಟು ಕೇಳಿದ್ರು ಅದು ಕೊಡ್ತಾರೆ. ಇದಕ್ಕೆ ಇಷ್ಟ ಆಗುತ್ತೆ ರೀ, ಹೊಲ್ಕೊಡ್ತೀನಿ ಅಂತ ಹೇಳೋದು. ಅಷ್ಟು ಕೂಲಿಯನ್ನ ಕೊಡೋದಕ್ಕೆ ಅವ್ರು ತಯಾರಿದ್ರು. ಅಂತೂ ತುಕ್ಕೋಜಿ ಸರೋಜರು ಅಪೇಕ್ಷಿಸಿದ ಹಣವು ಕೀರ್ತಿಯು ಕೈ ಎಳೆತೊಳಗೆ ಬಂದಿತು. ಹಾಗೆ ತುಕ್ಕೋಜಿ ಮತ್ತು ಸರೋಜ ಇಷ್ಟಪಟ್ಟಂತ, ಆಸೆ ಪಟ್ಟಂತ, ನಿರೀಕ್ಷೆ ಮಾಡಿದಂಥ ಹಣವು ಮತ್ತು ಕೀರ್ತಿ ಅವರಿಬ್ಬರ ಮನೆಗೆ ಬಂತು, ಅವ್ರ ಕೈ ಸೇರ್ತು. ಬಹಳ ಸಂತೋಷವಾಗಿದ್ದಾರೆ ಈಗ ತುಕ್ಕೋಜಿ ಮತ್ತು ಸರೋಜ. ಮುಂದಕ್ಕೇನಾಯ್ತು? ಇದರಿಂದಾಗಿ ತುಕ್ಕೋಜಿಯ ತಂದೆ ಮನೆಯವರು ಕೂಡ ಈಗೀಗ ತುಕ್ಕೋಜಿ ಬಗ್ಗೆ ಅಷ್ಟೊಂದು ಕಟುಧೋರಣೆಯನ್ನು ಅನುಸರಿಸುತ್ತಿರಲಿಲ್ಲ. ಈ ಎಲ್ಲ ವಿಷಯಗಳು ಅವ್ರಿಗೂ ತಲುಪ್ತಿರ್ತು, ಬೇರೆ ಅಕ್ಕಪಕ್ಕದ ಊರವರಿಂದ ಎಲ್ಲ ತಲುಪ್ತಿತ್ತು. ನಿಮ್ಮ ಮಗ ರೀ ಗುರುಗಳಿಯಲ್ಲಿ ಇದ್ದಾನ್ರಿ, ಒಲಿತಾನ್ರಿ ಅವನ ಕೈಯಲ್ಲಿ, ಅವ್ನ ಹೆಂಡ್ತಿ ಇದ್ದಾಳ್ರಿ, ಒಳ್ಳೆ ಹೆಣ್ಮಗಳು ರೀ ಸರೋಜ ಅಂತ ಅಂದ್ಬಿಟ್ಟು. ಇವನು ಏನೋ ಬಣ್ಣದ ಸೋಪಿನಿಂದ, ಬಿಳಿ ಸೋಪಿನಿಂದ ಬಟ್ಟೆಗಳಿಗೆ ಮಾರ್ಕ್ ಹಾಕೊಟ್ರೆ ಆ ಹೆಣ್ಮಗಳು ಕಟ್ ಮಾಡ್ಕೊಡ್ತಾಳೆ ರೀ, ಅವನು ಹೊಲ್ಕೊಡ್ತಾನೆ ರೀ, ಎಷ್ಟು ಚೆನ್ನಾಗಿದ್ದಾರೆ ಅಂತೀರಾ, ಎಂಥ ಸಂಸಾರ ಅಂತೀರಾ ಅವ್ರಿಬ್ಬರದು, ಅಯ್ಯೋ ನೀವು ನೋಡ್ಬೇಕು ನಿಮ್ಮ ಸೊಸೆನ ಅಂತೇಳಿ ಹಿಂಗೆಲ್ಲ ಏನೋ ಮಾತು ಹೋಗಿದೆ. ಇದರಿಂದಾಗಿ ತುಕ್ಕೋಜಿಯ ತಂದೆ ಮನೆಯವರು ಕೂಡ ಈಗೀಗ ತುಕ್ಕೋಜಿಯ ಬಗ್ಗೆ ಅಷ್ಟೊಂದು ಕಟುಧೋರಣೆಯನ್ನು ಅನುಸರಿಸುತ್ತಿರಲಿಲ್ಲ. ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡ ಮೇಲೆ ತುಕ್ಕೋಜಿಯ ಮನೆಯವರು ಕೂಡ ಅಯ್ಯೋ ಮಗ ಇಷ್ಟ ಇಲ್ಲದೆ ಇರೋಂಥ ಹೆಣ್ಮಗಳು ಮದುವೆ ಆಗೋಣ ಇರಲಿ ಅಂತ ಅಂದ್ಬಿಟ್ಟು, ಅವ್ನು ಚೆನ್ನಾಗಿದ್ರೆ ಸರಿ ಅಂತ ಅಂದ್ಬಿಟ್ಟು ಈಗ ಅವನ ವಿಚಾರದಲ್ಲಿ ಒಂದು ಮೃದುವಾದಂತಹ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ, ಅಂದರೆ ಆ ಥರದ ದ್ವೇಷ ಮಾಡುವಂಥ ಮನಸ್ಸನ್ನು ಬಿಟ್ಟು ಈಗ ಅವನ ಜೊತೆ ಮಾತಾಡುವ ಅಥವಾ ಅವನ ಜೊತೆ ಸ್ನೇಹ ಬೆಳೆಸುವಂಥ, ಅವನ ಜೊತೆ ಪ್ರೀತಿಯನ್ನು ಇಟ್ಕೊಳ್ಳುವಂಥ ಮನಸ್ಥಿತಿಯನ್ನು ತುಕ್ಕೋಜಿಯ ತಂದೆ ಮನೆಯವರು ಈಗ ಅನುಸರಿಸ್ತಾ ಇದ್ದಾರೆ ನೋಡಿ. ಆದರೆ ತುಕ್ಕೋಜಿ ಸರೋಜರಿಗೆ ಈಗ ಇನ್ನೊಂದು ಸಮಸ್ಯೆ ಎದುರಾಯಿತು. ಹಿಂಗಿದ್ದಾಗ್ಲೂ ಕೂಡ ಈ ವ್ಯವಹಾರ ಎಲ್ಲವೂ ತುಂಬ ಚೆನ್ನಾಗಿದೆ. ಅವ್ರ ತಂದೆ ಮನೆಯವರು ಕೂಡ, ತುಕ್ಕೋಜಿಯ ತಂದೆ ಮನೆಯವರು ಕೂಡ ಪ್ರೀತಿ ಮಾಡೋದಕ್ಕೆ ಶುರುವಾಗಿದ್ದಾರೆ. ಆಗಿದ್ದಾಗಿನೂ ಕೂಡ ತುಕ್ಕೋಜಿ ಸರೋಜರಿಗೆ ಈಗ ಇನ್ನೊಂದು ಸಮಸ್ಯೆ ಎದುರಾಯಿತು. ಏನದು? ತವರಿನವರು, ಮಾವನ ಮನೆ ಕಡೆಯವರು ಮೊದಲಿನ ತಿರಸ್ಕಾರ ತೋರದಿದ್ದರೂ ಸರೋಜಳ ತವರಿನವರು ಮತ್ತು ಮಾವನ ಮನೆ ಕಡೆಯವರು ಮೊದಲಿನ ತಿರಸ್ಕಾರ ತೋರಲಿಲ್ಲ ಅಂತಂದ್ರು. ಮೊದಲು ಅವಳೇನ್ ನೋಡೋದು, ಅವನ್ನೇನ್ ನೋಡೋದು ಅಂತಿದ್ರು. ಅದನ್ನ ಈಗ ನೋಡ್ತಿರ್ಲಿಲ್ಲ, ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ, ಒಳ್ಳೆ ಹೆಣ್ಮಗಳಂತೆ ಅಂದ್ಬಿಟ್ಟು ಪ್ರೀತಿಯನ್ನು ತೋರಿಸ್ತಿದ್ದಾಗ್ಯೂ ಕೂಡ ನೋಡಿ ಸರೋಜಗಳಿಗೆ ಇನ್ನು ಮಕ್ಕಳಾಗಲಿಲ್ಲವಲ್ಲ ಎಂದು ಮೂಗು ಮುರಿಯತೊಡಗಿದರು. ಮೊದಲಿನ ಆ ದ್ವೇಷವನ್ನ, ಆ ಅಸೂಯೆಯನ್ನ, ಆ ಥರದ್ದೊಂದು ದಾಕ್ಷಿಣ್ಯತೆಯನ್ನ ತೋರ್ಲಿಲ್ಲ ಅಂದ್ರೂ ಕೂಡ ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಮೂಗು ಮುರಿತಾ ಇದ್ರು ಅಂತ. ಇನ್ನು ಇವಳಿಗೆ ಮಕ್ಕಳಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಅಂತ ಇದ್ರು ನೋಡಿ. ಇನ್ನೂ ಮಕ್ಕಳಾಗಲಿಲ್ಲವಲ್ಲ ಸರೋಜಗಳಿಗೆ ಎಂದು ಮೂಗು ಮುರಿಯತೊಡಗಿದರು.
ನೀನು ಈ ತಿಂಗಳು ಮೈಗೆ ನೀರು ಹಾಕಿಕೊಂಡೆಯಾ ಎಂದು ವಯಸ್ಸಾದ ಹೆಂಗಸರು ಸರೋಜಳನ್ನು ಕೇಳಿ ಕೇಳಿ ಪ್ರಾಣ ತಿನ್ನತೊಡಗಿದರು. ಈ ಥರ ಆಯಿತು. ಪ್ರತಿ ತಿಂಗಳು ಈ ಸರಿ ನೀನು ನೀರು ಹಾಕೊಂಡ ಅಂತ ಕೇಳಿ ಕೇಳಿ ವಯಸ್ಸಾದಂಥ ಮುದುಕಿಯರು ಮದುವೆಯಾದ 3 ತಿಂಗಳಿಗೆ ಇವರೆಲ್ಲರೂ ಹಂಗೆ ಮಾತಾಡ್ತಿರ್ತಾರೆ. ವಯಸ್ಸಾದವರು ನೀರು ಹಾಕೊಂಡ್ಲಾ ಅಂತ ಅಂದ್ಬಿಟ್ಟು ಕೇಳೋದು. ಈ ಥರದ್ದೆಲ್ಲ ಇರುತ್ತೆ. ಅದನ್ನ ಹೇಳ್ತಾ ಇರೋದು ನೋಡಿ, ಅದನ್ನ ಹೇಳ್ತಾ ಇರೋದು. ನೀನು ಈ ತಿಂಗಳು ಮೈಗೆ ನೀರು ಹಾಕಿಕೊಂಡೆಯಾ ಎಂದು ವಯಸ್ಸಾದ ಹೆಂಗಸರು ಸರೋಜಳನ್ನು ಕೇಳಿ ಕೇಳಿ ಪ್ರಾಣ ತಿನ್ನತೊಡಗಿದ್ರು ಅಂತ. ನೀನು ಬಸ್ರಿಯಾಗಿದ್ದೀಯಾ ಅನ್ನುವಂಥ ಅರ್ಥದಲ್ಲಿ, ಕನ್ಸೀವ್ ಆಗಿದ್ದೀಯಾ ಅನ್ನುವಂಥ ಅರ್ಥದಲ್ಲಿ ಇವರು ಆ ಮಾತುಗಳನ್ನು ಕೇಳ್ತಿದ್ರು. ತುಕ್ಕೋಜಿ ಇಷ್ಟೊಂದು ದಿನ ಏಕಾಗ್ರತೆಯಿಂದ ಕೆಲಸ ಮಾಡಿ ತಾನು ಓರ್ವ ಮನುಷ್ಯ ಎನಿಸಿಕೊಂಡವನು ಈಗ ಒಬ್ಬ ಅಪ್ಪ ಎನಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸಬೇಕಾಯಿತು. ತುಕ್ಕೋಜಿ ಇಷ್ಟೊಂದು ದಿನ ಏಕಾಗ್ರತೆಯಿಂದ ಕೆಲಸ ಮಾಡಿ ತಾನೂ ಓರ್ವ ಮನುಷ್ಯ ಎನಿಸಿಕೊಂಡವನು. ತಾನೂ ಒಬ್ಬ ಮನುಷ್ಯ, ಅಪ್ಪ ನಾನು ಬಿಟ್ಬಿಟ್ಟು ಬಂದಿರೋನು ಕೂಡ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ನಾನು ಒಬ್ಬ ಸದ್ಗೃಹಸ್ಥ ಅಂತ ಅನ್ಸ್ಕೊಂಡವನು ಈಗ ಒಬ್ಬ ಅಪ್ಪ ಎನಿಸಿಕೊಳ್ಳುವುದರ ಕಡೆಗೆ, ತಾನು ಒಬ್ಬ ಅಪ್ಪ ತಂದೆ ಆಗಬೇಕು ಅಂತ ಅನ್ನಿಸ್ಕೊಳ್ಬೇಕು ಅನ್ನೋದ್ರ ಕಡೆಗೆ ಅವನು ಗಮನ ಹರಿಸಬೇಕಾಯಿತು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗಿಲ್ಲಿ ಈ ಕತೆ, ನಾನು ಮುಂದಿನ ತರಗತಿಯಲ್ಲಿ ಈ ಕಥೆಯನ್ನು ಮುಂದುವರಿಸ್ತೀನಿ. ಹಾಗೆ ಯೋಚನೆ ಮಾಡಿದಂಥ ತುಕ್ಕೋಜಿ ಸರೋಜಳಿಗೆ ಮಕ್ಕಳಾದ್ಮೇಲೆ ಯಾವ ಮಗು ಆಯಿತು, ಅವ್ರ ತಂದೆ ತಾಯಿ ಏನಾರ ಬರ್ತಾರ, ಮಗು ಆದಮೇಲೆ ಇವರ ಬದುಕಿನಲ್ಲಿ ಏನಾದರೂ ಬದಲಾವಣೆ ಆಯ್ತಾ, ಇವನ ವೃತ್ತಿಯಲ್ಲಿ ಏನಾದರೂ ಬದಲಾವಣೆ ಆಯ್ತಾ, ಸರೋಜಳಿಗೆ ಈಗ ತುಕ್ಕೋಜಿಗೆ ಸಹಾಯ ಮಾಡ್ತಾ ಇರುವಂಥ ಸಮಯ ಅವಳಿಗೆ ಮುಂದಕ್ಕೆ ಮಗು ಆದ್ಮೇಲೆ ಸಿಗುತ್ತಾ ಏನು ಅನ್ನುವಂಥ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.